ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಿವರತ್ನ ಸ್ಟೋರೀಸ್. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಂಬಿಕೆ ದೊಡ್ಡದು ಎಂಬ ಒಂದು ಮೌಲ್ಯಾಧಾರಿತವಾದ ಕಥೆಯನ್ನು ತಂದಿದ್ದೇನೆ. ತಡ ಮಾಡೋದು ಬೇಡ, ಬನ್ನಿ ಕಥೆಯನ್ನು ನೋಡೋಣ. ಸ್ನೇಹಿತರೆ, ತುಂಬ ಹಿಂದೆ ಒಂದು ಊರಿನಲ್ಲಿ ರಂಗಣ್ಣ ಎಂಬ ಹೆಸರಿನ ವಜ್ರದ ವ್ಯಾಪಾರಿ ಇದ್ದ. ಅವನು ತನ್ನ ಮತ್ತು ಅಂಗಡಿಯ ರಕ್ಷಣೆಗಾಗಿ ರಾಮ ಎಂಬುವನನ್ನು ಸೇರಿಸಿಕೊಂಡಿರುತ್ತಾನೆ. ರಾಮನು ತುಂಬ ದಷ್ಟಪುಷ್ಟವಾಗಿ ಅತ್ಯಂತ ಎತ್ತರವಾಗಿ ಇದ್ದನು. ಕಳ್ಳರನ್ನು ಒಂದೇ ಕೈಯಲ್ಲಿ ಪುಡಿ ಮಾಡುವಂತೆ ಇದ್ದನು. ರಂಗಣ್ಣನು ಯಾರನ್ನು ಕೂಡ ನಂಬುತ್ತಿರಲಿಲ್ಲ. ಅವನು ತನ್ನ ರಕ್ಷಣೆಗಾಗಿ ರಾಮನನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದರೂ ಸಹ ಅವನನ್ನು ಸನಿಹಕ್ಕೂ ಕೂಡ ಬಿಟ್ಟುಕೊಳ್ಳುತ್ತಿರಲಿಲ್ಲ. ಯಾರಾದರೂ ಗಿರಾಕಿಗಳು ಅಂಗಡಿಗೆ ಬಂದರೆ ರಾಮನನ್ನು ಬೇರೆ ಕೆಲಸದ ಮೇಲೆ ಹೊರಗಡೆ ಕಳಿಸುತ್ತಿದ್ದನು. ಗಿರಾಕಿಗಳು ಹೋದ ನಂತರ ರಾಮನನ್ನು ಒಳಗೆ ಕರೆಯುತ್ತಿದ್ದನು. ಹೀಗೆ ತನ್ನ ಕೈಗಳನ್ನೇ ತಾನು ನಂಬುತ್ತಿರಲಿಲ್ಲ ವಜ್ರದ ವ್ಯಾಪಾರಿ ರಂಗಣ್ಣ. ರಾಮಣ್ಣನಿಗೆ ತನ್ನ ಒಡೆಯನ ಬುದ್ಧಿ ಚೆನ್ನಾಗಿ ಅರ್ಥವಾಗುತ್ತಿತ್ತು. ಅವನು ಒಡೆಯನ ಎದುರಿಗೆ ಮಾತ್ರ ಸುಮ್ಮನೆ ಇರುತ್ತಿದ್ದನು. ಒಂದು ದಿನ ಇಬ್ಬರು ಕಳ್ಳರು ರಂಗಣ್ಣನ ಅಂಗಡಿಯಲ್ಲಿರುವ ವಜ್ರಗಳನ್ನು ದೋಚಿಕೊಂಡು ಹೋಗಲು ಯೋಜನೆಯನ್ನು ಹಾಕಿಕೊಂಡರು. ಅವರು ವಜ್ರದ ಅಂಗಡಿಯ ಒಳಗೆ ಬಂದರು. ಆ ಸಮಯದಲ್ಲಿ ಅಂಗಡಿಯ ಪಕ್ಕದಲ್ಲಿರುವ ಮನೆಗೆ ರಂಗಣ್ಣನು ಊಟಕ್ಕೆ ಹೋಗಿದ್ದನು. ರಾಮನು ಕಾವಲು ಕಾಯುತ್ತಾ ಅಂಗಡಿಯ ಮುಂದೆ ಕುಳಿತಿದ್ದನು. ಕಳ್ಳರು ರಾಮನ ಬಳಿಗೆ ಬಂದು ಅವನ ಬಲಿಷ್ಠವಾದ ಮೈಕಟ್ಟನ್ನು ನೋಡಿ, ಇವನ ಸಹಾಯವನ್ನು ತೆಗೆದುಕೊಂಡರೆ ಸಾಕು, ನಮ್ಮ ಕೆಲಸ ಸುಲಭವಾಗಿ ನಡೆಯುವುದು ಎಂದು ಯೋಚಿಸುತ್ತಾರೆ. ಆಗ ರಾಮನನ್ನು ಕುರಿತು ನಿನ್ನ ಹೆಸರೇನು ಎಂದು ಕೇಳುತ್ತಾರೆ. ಆಗ ರಾಮನು ನನ್ನ ಹೆಸರು ರಾಮ ಎಂದು ಹೇಳಿದಾಗ ಕಳ್ಳರು, ನಾವು ನಿನ್ನ ಯಜಮಾನನ ಅಂಗಡಿಯನ್ನು ದೋಚಲು ಬಂದಿರುವೆವು. ನಿನ್ನ ಒಡೆಯನ ಅಂಗಡಿಯಲ್ಲಿ ಬೆಲೆ ಬಾಳುವ ವಜ್ರಗಳು ಇವೆ ಎಂದು ಕೇಳುತ್ತಾರೆ. ಆಗ ರಾಮನು ಹೌದು ಎಂದು ಉತ್ತರಿಸುತ್ತಾನೆ. ಹಾಗಾದರೆ ನೀನು ನಮಗೆ ಸಹಾಯ ಮಾಡು, ನಿನಗೆ ಬೇಕಾದಷ್ಟು ಹಣವನ್ನು ಕೊಡುತ್ತೇವೆ ಎಂಬುದಾಗಿ ಕಳ್ಳರು ರಾಮನಿಗೆ ಹೇಳುತ್ತಾರೆ. ಆಗ ರಾಮನು ಆಗಲಿ, ನೀವು ಇಲ್ಲೇ ಇರಿ, ನಾನು ಒಳಗಡೆ ಹೋಗಿ ನಮ್ಮ ಯಜಮಾನನಿಗೆ ತಿಳಿಸಿ ಬರುವೆನು ಎಂಬುದಾಗಿ ರಾಮ ಅಲ್ಲಿಂದ ಹೊರಡುತ್ತಾನೆ. ರಾಮನು ಯಜಮಾನನನ್ನು ಹುಡುಕಿಕೊಂಡು ಬಂದನು. ರಂಗಣ್ಣ ಊಟ ಮಾಡುತ್ತಿದ್ದನ್ನು ನೋಡಿ, ಸ್ವಾಮಿ, ಅಂಗಡಿಗೆ ಯಾರೋ ಗಿರಾಕಿಗಳು ಬಂದಿದ್ದಾರೆ, ನೀವು ಬೇಗ ಬನ್ನಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಆಗ ರಂಗಣ್ಣನು ಆಗಲಿ ಬರುವೆ ಎಂದು ಊಟ ಮುಗಿಸಿಕೊಂಡು ಅಂಗಡಿಯ ಬೀಗದ ಕೈ ತೆಗೆದುಕೊಂಡು ಬರುತ್ತಾನೆ. ಬಂದಿದ್ದ ಗಿರಾಕಿಗಳನ್ನು ಅಂಗಡಿಯ ಒಳಗೆ ಕರೆದುಕೊಂಡು ಹೋಗುತ್ತಾನೆ. ರಾಮನನ್ನು ಇತ್ತ ಎಂದಿನಂತೆ ಹೊರಗಡೆ ಕೆಲಸದ ನೆಪ ಹೇಳಿ ಕಳಿಸಿಕೊಡುತ್ತಾನೆ. ಅಮ್ಮ, ನೀನು ಮಾರ್ಕೆಟಿಗೆ ಹೋಗಿ ತರಕಾರಿಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದಾಗ ರಾಮನು ಸರಿ ಎಂದು ತಲೆ ಆಡಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇತ್ತ ಗಿರಾಕಿಗಳು ತಮಗೆ ಬೇಕಾದ ವಜ್ರಗಳನ್ನು ತೆಗೆಸುತ್ತಾರೆ. ರಂಗಣ್ಣನ ಮೇಲೆ ಜೋರು ಮಾಡಿ ವಜ್ರಗಳನ್ನು ಕಿತ್ತುಕೊಳ್ಳುತ್ತಾರೆ. ಅವನ ಕೈ ಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಹಾಕುತ್ತಾರೆ. ಜೋರಾಗಿ ಕಿರಿಚಿಕೊಂಡರೂ ಯಾರೂ ಕೂಡ ಸಹಾಯಕ್ಕೆ ಬರುವುದಿಲ್ಲ. ಕಳ್ಳರ ಕೈಗೆ ಸಿಕ್ಕಿ ಬೆಲೆ ಬಾಳುವ ವಜ್ರಗಳನ್ನು ಕಳೆದುಕೊಳ್ಳುತ್ತಾನೆ ಆ ಮನ್ಗಣ್ಣ. ಕಳ್ಳರು ವಜ್ರಗಳನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಲು ತಯಾರಾಗುತ್ತಿದ್ದರು. ರಾಮನು ತರಕಾರಿಗಳನ್ನು ತರಲು ಹೋಗದೆ ಅಲ್ಲೇ ಕಳ್ಳರಿಗಾಗಿ ಹೊಂಚು ಹಾಕಿ ಕುಳಿತಿರುತ್ತಾನೆ. ಕಳ್ಳರು ಸಂತೋಷದಿಂದ ಅಂಗಡಿಯಿಂದ ಹೊರಗೆ ಬರುತ್ತಾರೆ. ಅವರು ರಾಮನಿಗೆ ಸ್ವಲ್ಪ ಹಣ ಕೊಡುವಲು ಹೋಗುತ್ತಾರೆ. ರಾಮನು ಕಳ್ಳರನ್ನು ಹಿಡಿದು ಚೆನ್ನಾಗಿ ಬಡಿಯುತ್ತಾನೆ. ರಾಮ, ನೀನು ನಮ್ಮನ್ನು ಹೊಡೆಯಲು ಕಾರಣವೇನು? ನಿನಗೇನು ಬೇಕು ಕೇಳು, ನಾವು ನಿನಗೆ ಕೇಳಿದಷ್ಟು ಹಣವನ್ನು ಕೊಡುತ್ತೇವೆ ಎಂಬುದಾಗಿ ಕಿರುಚುತ್ತಾರೆ. ಆಗ ರಾಮನು, ನಾನು ನಿಮ್ಮ ಹಾಗೆ ಕಳ್ಳನಲ್ಲ, ನೀವು ಕೊಟ್ಟ ಹಣವನ್ನು ತೆಗೆದುಕೊಂಡು ಬಿಟ್ಟು ಬಿಡಲು ನನ್ನ ಯಜಮಾನ ನನಗೆ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಟುಕೊಂಡಿದ್ದಾನೆ, ನಿಮ್ಮನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುವೆನೋ ಎಂಬುದಾಗಿ ಹೇಳುತ್ತಾನೆ. ಕಳ್ಳರನ್ನು ಚೆನ್ನಾಗಿ ಬಡಿದು ಅವರ ಬಳಿಗಿದ್ದ ವಜ್ರಗಳನ್ನು ತೆಗೆದುಕೊಂಡು ರಾಮನು ತನ್ನ ಯಜಮಾನನನ್ನು ಹುಡುಕಿಕೊಂಡು ಅಂಗಡಿಗೆ ಬರುತ್ತಾನೆ. ಅವನನ್ನು ಕಂಡ ಕೂಡಲೇ ರಂಗಣ್ಣನು ಜೋರಾಗಿ ಪರಿತಪಿಸುತ್ತಾನೆ. ರಾಮ, ರಾಮ,
ಕಳ್ಳರು ಬಂದು ಬೆಲೆ ಬಾಳುವ ವಜ್ರಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ನಾನು ನಿನ್ನನ್ನು ತರಕಾರಿ ತರಲು ಕಳಿಸಬಾರದಿತ್ತು ಎಂಬುದಾಗಿ ಪರಿತಪಿಸುತ್ತಾನೆ. ಯಜಮಾನರೇ, ನೀವು ಚಿಂತೆ ಮಾಡಬೇಡಿ. ನಿಮ್ಮ ವಜ್ರಗಳನ್ನು ನಾನು ಕಳ್ಳರ ಕೈಯಿಂದ ಕಸಿದುಕೊಂಡು ಬಂದಿರುವೆನು. ನೀವು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆಯಿಲ್ಲ ಎಂಬುದಾಗಿ ರಾಮ ಹೇಳುತ್ತಾನೆ. ರಾಮನು ತಾನು ಕಳ್ಳರಿಂದ ಕಿತ್ತುಕೊಂಡು ಬಂದಿದ್ದ ವಜ್ರಗಳನ್ನು ತನ್ನ ಯಜಮಾನನಿಗೆ ನೀಡುತ್ತಾನೆ. ರಾಮನ ಪ್ರಾಮಾಣಿಕತೆಯನ್ನು ಕಂಡು ರಂಗಣ್ಣನಿಗೆ ನಾಚಿಕೆಯಾಗುತ್ತದೆ. ನಾನು ಇಂತಹ ಒಳ್ಳೆಯ ಸೇವಕನನ್ನು ನಂಬದೆ ಮೂರ್ಖನಾದೆ ಎಂದು ಮನದಲ್ಲೇ ಪರಿತಪಿಸುತ್ತಾನೆ. ಆಗ ರಾಮನು ಹೇಳುತ್ತಾನೆ, ಸ್ವಾಮಿ, ನಾನು ನಾಳೆಯಿಂದ ಕೆಲಸಕ್ಕೆ ಬರುವುದಿಲ್ಲ. ನಾನು ಪ್ರಾರಂಭದಿಂದಲೂ ನಿಮ್ಮನ್ನು ಗಮನಿಸುತ್ತಲೇ ಬಂದಿರುವೆ. ನೀವು ನನ್ನನ್ನು ನಂಬುವುದಿಲ್ಲ. ನನ್ನನ್ನು ನಂಬದೇ ಇರುವವರ ಬಳಿ ನಾನು ಕೆಲಸ ಮಾಡಲು ಇಚ್ಛಿಸುವುದಿಲ್ಲ ಎಂದು ಕಡ್ಡಿ ಮುರಿದಂತೆ ರಾಮನು ಹೇಳುತ್ತಾನೆ. ರಾಮನು ಹೀಗೆ ಹೇಳಿದ ಕೂಡಲೇ ರಂಗಣ್ಣನು, ರಾಮ, ತನ್ನಿಂದ ತಪ್ಪಾಯಿತು. ಇಂದಿನಿಂದ ನೀನು ನನ್ನ ಸೇವಕನಲ್ಲ, ನೀನೇ ನನ್ನ ಮನೆಯ ಮಗ ಎಂಬುದಾಗಿ ಹೇಳುತ್ತಾರೆ. ರಾಮನು ತನಗೆ ಮಾಡಿದ ಸಹಾಯಕ್ಕೆ ರಂಗಣ್ಣನು ಕೃತಜ್ಞತೆಯನ್ನು ತಿಳಿಸಿ ಯಜಮಾನನ ಮನಸ್ಸು ಬದಲಾವಣೆ ಹೊಂದಿದ್ದಕ್ಕೆ ರಾಮನು ಕೂಡ ಖುಷಿಪಡುತ್ತಾನೆ. ಹಾಗೂ ಮುಂದಿನ ದಿನದಲ್ಲಿ ರಾಮನು ರಂಗಣ್ಣನ ಮನೆಯ ಮಗನಂತೆ ಇದ್ದನು. ಹೀಗೆ ಜೀವನದಲ್ಲಿ ಯಾರನ್ನೇ ಆಗಲಿ ನಂಬಬೇಕು. ಅಪನಂಬಿಕೆಯಿಂದ ಏನನ್ನು ಸಾಧಿಸಲು ಸಾಧ್ಯವಾಗದು. ನಂಬಿಕೆಯೇ ಪ್ರಗತಿಯ ಮೂಲ ಎಂಬುದನ್ನು ಮನುಷ್ಯನು ನಾವು ನಂಬಬೇಕು. ರಾಮನು ತುಂಬ ಪ್ರಾಮಾಣಿಕನಾಗಿ ಕೆಲಸ ಮಾಡಿಕೊಂಡು ಜೀವನವನ್ನು ಸವೆಸುತ್ತಾನೆ. ಸ್ನೇಹಿತರೆ, ಹೀಗೆ ಜೀವನದಲ್ಲಿ ನಮ್ಮ ಜೀವನ ನಿಂತಿರುವುದೇ ನಂಬಿಕೆಯ ಮೇಲೆ. ಪರಸ್ಪರ ಒಬ್ಬರಿಗೊಬ್ಬರು ನಂಬಿಕೆ ಇದ್ದರೆ ಮಾತ್ರ ಜೀವನ, ಸ್ನೇಹ, ಪ್ರೀತಿ, ವಿಶ್ವಾಸ ಪ್ರತಿಯೊಂದು ಸಹ ನಿಂತಿರುವುದೇ ನಂಬಿಕೆಯ ಮೇಲೆ. ಅಂದರೆ ಹೀಗೆ ನಂಬಿಕೆ ದೊಡ್ಡದು ಎಂಬ ಒಂದು ಸುಂದರವಾದ ಜೀವನ ಮೌಲ್ಯಾಧಾರಿತವಾದ ಸುಂದರವಾದ ಸ್ಟೋರಿಯನ್ನು ನೋಡಿದ್ರಿ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಂದು ಹೇಳುತ್ತಾ ಕತೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನನ್ನ ಧನ್ಯವಾದಗಳು.